ಅಲ್ಲಿ ಕಣ್ಣು ಬಿಟ್ರೆ ಹಸಿ ತ್ಯಾಜ್ಯಗಳದ್ದೇ ರಾಶಿ. ಹೆಜ್ಜೆ ಹೆಜ್ಜೆಗೂ ಬರೀ ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲ್ಗಳದ್ದೇ ದರ್ಶನ. ಟಿಪ್ಪರ್ ಲಾರಿಗಳಲ್ಲಿ ಅನಧಿಕೃತವಾಗಿ ಬಂದು ಬೀಳುತ್ತೆ ರಾಶಿ ರಾಶಿ ಮಣ್ಣು. ಜನರು ಮಾಡಿರೋ ತಪ್ಪಿನಿಂದಾಗಿ ಫಲ್ಗುನಿ ತನ್ನ ನಿಜವಾದ ರೂಪವನ್ನೇ ಕಳೆದುಕೊಂಡಿದ್ದಾಳೆ. ಅಷ್ಟಕ್ಕೂ ಏನಿ ಸ್ಟೋರಿ ಅಂತೀರಾ? ನೀವೇ ನೋಡಿ. ಫಲ್ಗುನಿ ನದಿ ಮಂಗಳೂರಿನ ಬಂಗ್ರಕೂಳೂರು ಪ್ರದೇಶದಲ್ಲಿ ಹರಿತಾ ಇರೋ ನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿ. ಈಗ ಇಂತಹ ಪವಿತ್ರ ನದಿಯ ಇಂದಿನ ಸ್ವರೂಪವನ್ನ ಒಮ್ಮೆ ನೋಡಿ. ಸಿಕ್ಕಲ್ಲಿ ಕಸ, ಕಡ್ಡಿ, ಕೊಳೆತ ತರಕಾರಿ, ಪ್ಲಾಸ್ಟಿಕ್ ಬಾಟಲಿ, ಬೇಡದ ಕಲ್ಮಶಗಳ ಜೊತೆಗೆ ಗಬ್ಬು ನಾತ. ಜನಸಾಮಾನ್ಯರು ಯಾರು ಹೋಗುವುದಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಸದ್ಯ ಫಲ್ಗುನಿ ನದಿ ಇದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಹೊಲಸಿನ ದರ್ಶನವಾಗುತ್ತೆ. ಎಸ್, ಈ ಎಲ್ಲ ದೃಶ್ಯ ಕಂಡು ಬಂದಿರೋದು ಫಲ್ಗುನಿ ನದಿ ಕಿನಾರೆಯಲ್ಲಿ. ಬಂಗ್ರಕೂಳೂರು ಪ್ರದೇಶದಲ್ಲಿ ಇರೋ ಈ ನದಿಯಲ್ಲಿ ಈಗ ಬರೀ ಕಣ್ಣು ಮೂಗು ಮುಚ್ಚಿ ನಡೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಇಷ್ಟೇ ಅಲ್ಲ, ಬೇಡದ ಕಲ್ಮಶಗಳ ಜೊತೆಗೆ ನದಿಯ ಸುತ್ತ ಸುಮಾರು 50 ಮೀಟರ್ ಜಾಗದಲ್ಲಿ ರಾಶಿ ರಾಶಿ ಮಣ್ಣನ್ನ ತಂದು ಹಾಕಲಾಗಿದೆ. ಒಮ್ಮೆ ಈ ಟಿಪ್ಪರ್ ಲಾರಿಯನ್ನ ಗಮನಿಸಿ. ಅದರಲ್ಲಿ ತುಂಬಿಸಿರೋ ರಾಶಿ ಮಣ್ಣು ಇದೇ ಫಲ್ಗುನಿ ಪಾಲಾಗಬೇಕಾಗಿತ್ತು. ಆದರೆ ಆಸಾಮಿಗಳ ಕಣ್ಣಿಗೆ ಯಾವಾಗ ಕ್ಯಾಮೆರಾ ಕಣ್ಣು ಬಿತ್ತೋ ಆಗ್ಲೇ ಟಿಪ್ಪರ್ ಲಾರಿ ಚಾಲಕ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾನೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸ್ವಲ್ಪ ವಿವೇಚನೆಯಿಂದ ವರ್ತಿಸಿದ್ರೆ ಫಲ್ಗುನಿ ಇಷ್ಟರ ಮಟ್ಟಿಗೆ ಕಲುಷಿತಳಾಗ್ತಾ ಇರಲಿಲ್ಲ. ನದಿಯ ಸುತ್ತ ಬೇಡದ ಮಣ್ಣು ಡಂಪ್ ಮಾಡ್ತಾರೆ. ಇನ್ನು ಪ್ರಶ್ನೆ ಮಾಡಿದ್ರೆ ಇದು ಖಾಸಗಿ ಜಾಗ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಅಸಂಬದ್ಧ ಉತ್ತರ ಬರುತ್ತಂತೆ. ಹಾಕೋದಾದ್ರೆ ಒಳ್ಳೆ ಮಣ್ಣನ್ನೇ ತಂದು ಸಮತಟ್ಟು ಮಾಡಿ, ಬೇಡದೇ ಇರೋ ಕೊಳತು ನಾರು ಪದಾರ್ಥಗಳನ್ನ ಯಾಕೆ ಹಾಕ್ತೀರಾ ಅನ್ನೋದು ಸ್ಥಳೀಯರ ಮಾತಾಗಿದೆ. ನಾವು ತುಂಬ ಸಲ ನಿಲ್ಲಿಸಿದ್ದೇವೆ, ನಮಗೆ ಇಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ. ತುಂಬ ಸಲ ಹೇಳುವಾಗ ಹೇಳ್ತಾರೆ ಇದು ಒಂದು ಟ್ರಿಪ್ ಹಾಕ್ತೇವೆ, ಹಾಕೋದಾದ್ರೆ ಒಳ್ಳೆ ಮಣ್ಣು ಹಾಕಲಿ, ಇದು ವೇಸ್ಟೇಜ್ ಮಣ್ಣು ತಂದು ಹಾಕ್ತಾರೆ. ಕಸ ಎಲ್ಲ ಅಲ್ಲಿ ನೋಡಿದರೆ ಅದು ಈರುಳ್ಳಿ ಎಲ್ಲ ಇದಾಗಿದೆ, ಕೊಳತು ವಾಸನೆ ಬರ್ತದೆ. ಅದು ಇದರಲ್ಲಿ ಕೇಳುವಾಗ ಹೇಳ್ತಾರೆ ಅದು ಪ್ರೈವೇಟ್ ಜಾಗ, ಅದಕ್ಕೆ ಮಣ್ಣು ಹಾಕುದು ಅವರವರು ಹಾಕುದು ಅಂತ ಹೇಳ್ತಾರೆ. ಸದ್ಯ ಇಡೀ ಜಗತ್ತು ಮಾರಕ ಕೊರೋನಾ ಮಹಾಮಾರಿಯಿಂದ ಬಳಲ್ತಾ ಇದೆ. ಇಂತಹ ಸಮಯದಲ್ಲಿ ಸಾಧ್ಯ ಆದಷ್ಟು ಆರೋಗ್ಯಕರ ಜೀವನ ಪದ್ಧತಿಯನ್ನ ಅಳವಡಿಸಬೇಕಾಗುತ್ತೆ. ಹೀಗಿರುವಾಗ ಈ ರೀತಿಯಾದ ಹಾಳು ಪದಾರ್ಥಗಳನ್ನ ತಂದು ಹಾಕಿದ್ರೆ ಏನಾಗಬೇಡ. ಇನ್ನು ಇಲ್ಲಿನ ಜಾಗದ ಬಗ್ಗೆಯೂ ಅನೇಕ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಸರ್ಕಾರಿ ಜಾಗನ ಅಥವಾ ವರ್ಗ ಜಾಗನ ಅನ್ನುವಂತಹ ಅನೇಕ ಗೊಂದಲಗಳು ಈ ಜಾಗದ ಮೇಲಿದೆ. ಕೂಳೂರು ಕಾರ್ಪೊರೇಟರ್ ಕಿರಣ್ ಕುಮಾರ್ ಹೇಳೋ ಪ್ರಕಾರ ಇದು ಸರ್ಕಾರಿ ಜಾಗ ಆಗಿದ್ದು ಅನಧಿಕೃತವಾಗಿ ಜಾಗವನ್ನ ವಶಪಡಿಸಿಕೊಳ್ಳೋ ಕಾರ್ಯ ಮಾಡೋದು, ಜೊತೆಗೆ ಕಲ್ಮಶಗಳನ್ನ ತಂದು ಹಾಕೋದನ್ನ ನಿಲ್ಲಿಸಬೇಕು. ಮತ್ತೊಮ್ಮೆ ಈ ವಿಚಾರವನ್ನ ಕಮಿಷನರ್ ಗಮನಕ್ಕೆ ತರುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಕಂಪ್ಲೀಟ್ ಆಗಿ ನಿಲ್ಲೇಬೇಕು. ನಾನು ತುಂಬಾನೇ ಸಲ ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ತಿಳಿಸಿದ್ದೇನೆ. ನಾನು ಕೂಡ ಅಲ್ಲಿ ಹೋಗಿ 1-2 ಸಲ ಗಾಡಿಗಳನ್ನು ನಿಲ್ಲಿಸಿದ್ದೆ. ಆದರೆ ನಾವು ಇಲ್ಲದ ಸಮಯ ನೋಡಿ, ಅಲ್ಲಿ ಯಾರೂ ಇಲ್ಲದ ಸಮಯ ನೋಡಿ, ಇಲ್ಲಿ ಮಂಗಳೂರಲ್ಲಿ ಏನಾದರೂ ಡೆಬ್ರಿಸ್ ಇರ್ಬೋದು ಅಥವಾ ಏನಾದರೂ ವೇಸ್ಟ್ ಇರ್ಬೋದು, ಗಾಡಿ ತಗೊಂಡು ಹೋಗ್ತಾರೆ, ಅಲ್ಲಿ ಡಂಪ್ ಮಾಡಿ ಬರುವಂಥದ್ದು ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕಾದ್ರೆ ಅಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಿಯುಕ್ತಿ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಗಾಡಿಯನ್ನು ಸೀಸ್ ಮಾಡೋದು ಬಿಟ್ಟು ಯಾರು ಆ ಕಾಂಟ್ರಾಕ್ಟರ್ಸ್ ಅದನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ನೋಡಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ತಗೊಳ್ಬೇಕು. ಇಲ್ಲದಿದ್ದಲ್ಲಿ ಖಂಡಿತವಾಗಿ ಇದು ನಿಲ್ಲುವುದಿಲ್ಲ. ಇದರ ವ್ಯವಸ್ಥೆಯನ್ನು ಅಲ್ಲಿ ಯಾರಾದರೂ ಒಬ್ಬರನ್ನು ನಿಲ್ಲಿಸಿಯೇ ಮಾಡಬೇಕಾಗತ್ತೆ. ಅವರು ಸಮಯ ನೋಡಿ ಯಾರಾದರೂ ಒಬ್ಬರು ಅವರಿಗೆ ಮೆಸೇಜ್ ಕೊಡ್ತಾರೆ, ಇಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಬಂದು ಹಾಕಿ ಹೋಗುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಬಾಟಲಿ ಇನ್ನಿತರ ಹಸಿ ತ್ಯಾಜ್ಯಗಳಿಂದ ಕಲುಷಿತಗೊಂಡಿರೋ ಫಲ್ಗುನಿ ನದಿ ಕಿನಾರೆ ಪರಿಶುದ್ಧವಾಗಬೇಕಾಗಿದೆ. ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬಂಗ್ರಕೂಳೂರು ಪ್ರದೇಶದಲ್ಲಿ ಇರೋ ನದಿಯ ಸುತ್ತಮುತ್ತಲಿನ ತ್ಯಾಜ್ಯಗಳ ವಿಲೇವಾರಿಯನ್ನ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ನಡೆಸಿಕೊಡಬೇಕಾಗಿದೆ.
ಈ ಮೂಲಕ ಫಲ್ಗುಣಿ ನದಿ ಇನ್ನಾದರೂ ಸ್ವಚ್ಛಂದವಾಗಿ ಉಸಿರಾಡುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.